ಇನ್ಮುಂದೆ ನಡೆಯೋದಿಲ್ಲ ಮೈಕ್ರೋ ಫೈನಾನ್ಸ್ ಆಟಾಟೋಪ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿರೋದು ಹೊಸ ಕಾನೂನು ತರುವ ಬಗ್ಗೆ ಗಂಭೀರವಾಗಿ ಮಾತುಕತೆ ಆಗಿದೆ. ನಿನ್ನೆ ಸಭೆಯಲ್ಲಿ ರೆಡಿಯಾಗಿದ್ದಂತ ಡ್ರಾಫ್ಟ್ ಬಗ್ಗೆ ಚರ್ಚೆಯ ವೇಳೆ ಎರಡು ಸಲಹೆಯನ್ನ ಮುಂದಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಪೊಲೀಸರಿಗೆ ಅನುಕೂಲವಾಗುವಂತೆ ಸಲಹೆ ಕೊಟ್ಟಿದ್ದಾರೆ. ಕೇಸ್ ದಾಖಲು ಮಾಡುವುದು, ಅರೆಸ್ಟ್ ಸಂಬಂಧಪಟ್ಟಂತೆ ಸಲಹೆ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಒಂದೆರಡು ಸಲಹೆಗಳು ಕೂಡ ಅಲ್ಲಿ ಬಂದಿವೆ. ಬಡವರ ಮೇಲಿನ ಕಿರುಕುಳ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಒಂದಾದ್ಮೇಲೆ ಒಂದು ಸಾವುಗಳಾಗ್ತಾ ಇರೋದು, ಕಿರುಕುಳದಿಂದಾಗಿ ಊರ್ ಬಿಟ್ಟು ಹೋಗ್ತಾ ಇದ್ದಾರೆ. ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಮಾಂಗಲ್ಯ ಸರ ಉಳಿಸಿ ಅಂತ ಮಹಿಳೆಯರ ಅಭಿಯಾನ ಕೂಡ ಮಾಡಿದ್ರು. ಹೀಗಾಗಿ ಇದನ್ನ ಇಲ್ಲಿಗೆ ಬಿಟ್ರೆ ಸರಿ ಹೋಗಲ್ಲ ಅಂತ ಕಠಿಣವಾದಂತ ಕಾನೂನು ರೂಪಿಸೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಿರೋದು. ಡ್ರಾಫ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ರು. ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇರಬಹುದು, ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಪೊಲೀಸರಿಗೆ ಈ ವಿಚಾರದಲ್ಲಿ ಅರೆಸ್ಟ್ ವಿಚಾರಕ್ಕೆ ಇರಬಹುದು ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಸ್ವಲ್ಪ ಫ್ರೀ ಹ್ಯಾಂಡ್ ಬೇಕು, ಕಠಿಣವಾದಂತ ಕಾನೂನು ರೂಪಿಸಬೇಕು ಅನ್ನುವಂಥ ಕಾರಣಕ್ಕೆ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದು. ಏನೇನು ಕಾನೂನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, 6 ತಿಂಗಳು ಶಿಕ್ಷೆ ಇರ್ಬೋದು, ಅದೇ ರೀತಿಯಾಗಿ ಮತ್ತೆ ಒಂದಷ್ಟು ದಂಡ ವಿಧಿಸೋದಿರ್ಬೋದು, 10,000 ದಂಡ, ಇದೆಲ್ಲವೂ ಕೂಡ ಕಠಿಣ ಆಗಬೇಕು. ಮತ್ತು RBIನ ಎಲ್ಲ ರೂಲ್ಸ್ಗಳನ್ನು ಕೂಡ ಫಾಲೋ ಮಾಡಿಕೊಂಡೇ ಲೈಸೆನ್ಸ್ ಅನ್ನ ಇಟ್ಕೊಂಡು ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಡಬೇಕು. ಸಾಲ ಕೊಡುವಾಗ ವಸೂಲಾತಿ ಮಾಡುವಾಗ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಬೇಕು. ಇವೆಲ್ಲ ನಿಯಮಗಳನ್ನ ಕೂಡ ರೂಪಿಸ್ತಾ ಇರೋದು. ಅದು ಎಷ್ಟರ ಮಟ್ಟಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಇದೆಲ್ಲದನ್ನು ಕೂಡ ಪಾಲಿಸ್ತಾರೆ, ಅದು ಇರುವಂಥ ಗಂಭೀರವಾದ ಸವಾಲು. ಈಗಾಗಲೇ ಅನೇಕರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ. ಇವರ ಕಿರುಕುಳ ತಡ್ಕೊಳ್ಳೋದಕ್ಕಾಗದೆ ಅನೇಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಇದ್ರ ಸಂಬಂಧ ನಡೀತಾ ಇರುವಂಥ ಗಂಭೀರವಾದಂಥ ಚರ್ಚೆ ಇದು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರ ಕಿರುಕುಳ ತಡ್ಕೊಳ್ಳೋದಕ್ಕಾಗದೆ ಅನೇಕರೀಗ ಸಂಕಷ್ಟವನ್ನು ಏನು ಅನುಭವಿಸ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಇತ್ತೀಚೆಗಷ್ಟೇ ಈ ಕಾನೂನು, ಆರ್ಥಿಕ ಹಾಗೂ ಗೃಹ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ರು, ಖಡಕ್ ವಾರ್ನ್ ಮಾಡಿದ್ರು. ಅದಾದ್ಮೇಲೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರ ಕಿರುಕುಳ ತಪ್ತಾ ಇರಲಿಲ್ಲ. ಅವರ ದುರಂಕಾರ, ದರ್ಪ ಹಾಗೆ ಮುಂದುವರೆದಿತ್ತು. ಹಾಗಾಗಿ ಇದೆಲ್ಲದನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ, ಕಠಿಣವಾದಂಥ ಕಾನೂನು ಆಗಲೇಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇರೋದು. ಹಾಗಾಗಿ ಇವೆಲ್ಲ ಕಠಿಣ ಕಾನೂನುಗಳನ್ನು ಅನ್ವಯ ಮಾಡಿಕೊಂಡೇ ಇವರು ಸಾಲ ಕೊಡಬೇಕು, ಸಾಲವನ್ನು ವಸೂಲಿ ಮಾಡಬೇಕು. ಯಾರಿಗೂ ನಿಂದಿಸೋ ಹಾಗಿಲ್ಲ, ತುಚ್ಛವಾಗಿ ಮಾತನಾಡೋ ಹಾಗಿಲ್ಲ, ಮನೆಯಿಂದ ಹೊರಗೆ ಹಾಕೋ ಹಾಗಿಲ್ಲ, ಮನೆ ಸೀಸ್ ಮಾಡೋ ಹಾಗಿಲ್ಲ, ಅವ್ರಿಗೆ ಬೇಕಾದಂಗೆ ವರ್ತಿಸೋ ಹಾಗಿಲ್ಲ. ಏನು ರೂಲ್ಸ್ಗಳಿದಾವೋ ಅದರ ಅನ್ವಯವಾಗಿಯೇ ಸಾಲ ಕೊಡಬೇಕು, ಅದರ ಅನ್ವಯವಾಗಿಯೇ ಸಾಲವನ್ನು ವಸೂಲಿ ಮಾಡಬೇಕು. RBIನ ಎಲ್ಲ ರೂಲ್ಸ್ಗಳನ್ನು ಕೂಡ ಅನುಸರಿಸಲೇಬೇಕು ಅಂತ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರೋದು. ಆ ಕಾನೂನು ಏನಿದೆ ಕಠಿಣ ಆಯಿತು ಅಂದರೆ ಅದೆಲ್ಲವನ್ನು ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಫಾಲೋ ಮಾಡಲೇಬೇಕು.